ನಮಸ್ಕಾರ, ಧಾರವಾಡ ದೇಸಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ಗಂಜಿ ಪೌಡರನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅತಿಯಾದ ಬೇಸಿಗೆ ಇರೋದ್ರಿಂದ ಈ ರಾಗಿ ಗಂಜಿಯನ್ನು ಬೆಳಗ್ಗೆ ಒಂದು ಸಲ ಕುಡಿದ್ರೆ ನೈಟ್ವರೆಗೂ ದೇಹ ತಂಪಾಗಿರುತ್ತೆ. ನಾನು ಈ ಪೌಡರನ್ನು ಮಾಡುವಾಗ ಕೆಲವೊಂದು ಕಾಳುಗಳನ್ನು ಯೂಸ್ ಮಾಡಿಲ್ಲ. ಇದರಿಂದ ನೀವು 1 ವರ್ಷದ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೂ ಈ ರಾಗಿ ಮಾಲ್ಟನ್ನು ಯೂಸ್ ಮಾಡ್ಬೋದು. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಮೊದಲನೇದಾಗಿ ನಾನು ರಾಗಿಯನ್ನು ಹುರಿತಾ ಇದ್ದೀನಿ. ಕಾಳುಗಳನ್ನು ಸರಿಯಾಗಿ ಹುರಿಬೇಕು, ಸ್ಮೆಲ್ ಬರೋವರೆಗೂ ಹುರಿಬೇಕು, ಅದರ ಹೊತ್ತಿಸಬಾರ್ದು. ಡೈಜೆಷನ್ಗೆ ತೊಂದರೆ ಆಗತಕ್ಕಂಥ ಹೆವಿ ಕಾಳುಗಳನ್ನ ಯಾವನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ. 2 kg ರಾಗಿ ತೆಗೆದುಕೊಂಡಿದ್ದೀನಿ. ಬೇರೆ ಎಲ್ಲ ಕಾಳುಗಳು ಸೇರಿ 1 kg ಅದ. ಟೋಟಲ್ ಆಗಿ 3 kg ಆಗುವಷ್ಟು ರಾಗಿ ಗಂಜಿ ಪೌಡರನ್ನು ಮಾಡ್ತಾಯಿದ್ದೀನಿ. ಎಲ್ಲ ಕಾಳುಗಳನ್ನು ಹುರಿಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋತೈತಿ. ಈ ರಾಗಿಯನ್ನು ಮತ್ತು ಬೇರೆ ಎಲ್ಲ ಕಾಳುಗಳನ್ನು ಮೊದಲೇ ತೊಳೆದು ಬಿಸಿಲಿಗೆ ಒಣಗಿಸಿ ಆಮೇಲೆ ಹುರಿತಾ ಇದ್ದೀನಿ. ಹುರಿದಂಥ ರಾಗಿನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹೆಸರುಬೇಳೆ 100 ಗ್ರಾಮ್. ಬೇಕಾದವರು ಹೆಸರು ಕಾಳನ್ನು ಸಹ ತಗೊಳ್ಬೋದು. ಹೆಸರು ಕಾಳನ್ನು ಸಹ ಕಲರ್ ಚೇಂಜ್ ಆಗಬೇಕು, ಕೆಂಪಾಗೋವರೆಗೂ ಹುರಿಬೇಕು. ಕಡಲೆಕಾಳು 100 ಗ್ರಾಮ್. ಮೆಕ್ಕೆಜೋಳ 100 ಗ್ರಾಮ್. ಇದನ್ನು ಗೊಂಜಾಳ ಅಂತಲೂ ಹೇಳ್ತಾರೆ. ಈ ಗೊಂಜಾಳನ ಬಿಸ್ಕೆಟ್ ಮಾಡಲಿಕ್ಕೂ ಸಹ ಯೂಸ್ ಮಾಡ್ತಾರೆ. ಈ ಕಾಳು ಬೇರೆ ಕಾಳುಗಳಿಗಿಂತ ಹುರಿಲಿಕ್ಕೆ ಜಾಸ್ತಿನೇ ಟೈಮ್ ತಗೊಳ್ತೈತಿ. ಸೋಯಾಬೀನ್ 100 ಗ್ರಾಮ್. ಅವರೆಕಾಳು 100 ಗ್ರಾಮ್. ಹುರುಳಿಕಾಳು 100 ಗ್ರಾಮ್. ರಾಜ್ಮಾ ಕಾಳು 150 ಗ್ರಾಮ್. ಚನ್ನಂಗಿ ಕಾಳು 100 ಗ್ರಾಮ್. ಉದ್ದಿನಬೇಳೆ 150 ಗ್ರಾಮ್. ಶೇಂಗಾ ಅಥವಾ ಕಡಲೆ ಬೀಜ, ಮೆಂತ್ಯ ಕಾಳು 2 ಟೇಬಲ್ ಸ್ಪೂನ್. ಜೀರಿಗೆ 2 ಟೇಬಲ್ ಸ್ಪೂನ್. ಇಲ್ಲಿವರೆಗೂ ಹುರಿದಂಥ ಎಲ್ಲ ಕಾಳುಗಳನ್ನು ಒಂದೇ ಪಾತ್ರೆಯಲ್ಲಿ ಹಾಕಿ ಬಿಸಿದಾವು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ.
ಎಲ್ಲ ಕಾಳುಗಳು ಪೂರ್ತಿಯಾಗಿ ತಣ್ಣಗಾಗಿಂದ ಅದಕ್ಕೆ ಸಾಬುದಾನಿಯನ್ನು ಹಾಕಬೇಕು. ಹುರಿದಂಥ ಎಲ್ಲ ಕಾಳುಗಳನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೂರು ಗ್ರಾಮ್ ಸಾಬುದಾನಿಯನ್ನು ಈಗ ಮಿಕ್ಸ್ ಮಾಡೋಂಗಿಲ್ಲ. ಈ ಕಾಳುಗಳೆಲ್ಲ ತಣ್ಣಗಾಗಿಂದ ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ಎಲ್ಲ ಕಾಳುಗಳು ಇವಾಗ ತಣ್ಣಗಾಗಿದ್ದಾವು. ಇದಕ್ಕೆ ಸಾಬುದಾನಿಯನ್ನು ಸೇರಿಸ್ತಾ ಇದ್ದೀನಿ. 200 ಗ್ರಾಮ್ ಬಾದಾಮಿ, ಈ ಕಾಳುಗಳನ್ನು ಪೌಡ್ರ್ ಮಾಡಲಿಕ್ಕೆ ಗಿರಣಿಗೆ ಕೊಡಬೇಕು ಅಥವಾ ಮಷಿನ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಕೊಡಬೇಕು. ಆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದರೆ ಸ್ಮೂತಾಗಿ ಬರಲ್ಲ. ಇವಾಗ ನೀವು ನೋಡ್ಬೋದು ಮಷಿನ್ಗೆ ಹಾಕ್ಕೊಂಬಂದಿದ್ದು ಪೌಡ್ರು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇವಾಗ ಇದನ್ನು ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಸ್ಪೂನ್ ಆಗುವಷ್ಟು ರಾಗಿ ಗಂಜಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ರಾಗಿ ಗಂಜಿ ಪೌಡರ್ಗೆ 1 ಗ್ಲಾಸ್ ಅಂದರೆ ಈಗ ತೋರಿಸ್ತಾ ಇದ್ದೀನಲ್ಲ ಇಷ್ಟು 1 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ತೆಳು ಬೇಕಂದವರು ಇಷ್ಟು ಹಾಕ್ಬೋದು, ಗಟ್ಟಿ ಬೇಕಂದವರು ಸ್ವಲ್ಪ ನೀರನ್ನು ಕಡಿಮೆನೂ ಹಾಕ್ಕೊಳ್ಬೋದು. ಎಲ್ಲ ಕಾಳುಗಳನ್ನು ಹುರಿದಿರೋದ್ರಿಂದ ಮೊದಲೇ ನೆನೆಸಿಡೋದು ಅವಶ್ಯಕತೆ ಇಲ್ಲ. ಯಾವಾಗ ಮಾಡ್ತಿರ್ತೀರಲ್ಲ ಆವಾಗನೇ ನೀರು ಹಾಕಿ ಕಲಿಸ್ಬೇಕು. ರಾಗಿ ಗಂಜಿಯನ್ನು ಕುದಿಸ್ತಾ ಇದ್ದೀನಿ. ಸ್ವಲ್ಪ ಬಿಟ್ಟು ಸ್ಪೂನ್ಲಿ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇದು ಗಂಟುಗಳಾಗಲ್ಲ, ಆದರೆ ತಳ ಹಿಡ್ಕೊತೈತಿ. ಅದ್ರ ಸಂಬಂಧ ಸ್ಪೂನನ್ನು ತಿರುಗಿಸ್ತಾ ಇರಬೇಕು. 10 ನಿಮಿಷ ಈ ರಾಗಿ ಗಂಜಿಯನ್ನು ಸರಿಯಾಗಿ ಕುದಿಸ್ಬೇಕು. ಇವಾಗ ನೀವು ನೋಡ್ತಿರ್ಬೋದು ರಾಗಿ ಗಂಜಿ ಮೇಲೆ ವೈಟ್ ಕಾಣಿಸ್ತಾ ಇದೆ ಅಲ್ಲ, ಅದು ಪೂರ್ತಿ ಕುದ್ದು ರಾಗಿ ಗಂಜಿ ಕಲರ್ ಬರಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. 10 ನಿಮಿಷ ಸಾಕು.
ರಾಗಿ ಗಂಜಿಯನ್ನು ಕುಡಿಯುವಾಗ ಇದು ಕಾಳುಗಳನ್ನು ಹುರಿದಿರೋದ್ರಿಂದ ಉಪ್ಪು ಬೇಕಾದವರು ಉಪ್ಪು ಹಾಕ್ಕೊಳ್ಬೋದು, ಬೆಲ್ಲ ಬೇಕಾದವರು ಬೆಲ್ಲ ಹಾಕ್ಕೊಳ್ಬೇಕು. ಕಾಳುಗಳನ್ನು ಹುರಿದಿರೋದ್ರಿಂದ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆಯನ್ನು ಕಲಿಸ್ಬಾರ್ದು. ಇವಾಗ ರಾಗಿ ಗಂಜಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ರಾಗಿ ಗಂಜಿ ಕುಡಿಯುವಾಗಲೇ ಹಾಕ್ಕೊಳ್ಬೇಕು. ಶುಗರ್ ಡಯಾಬಿಟಿಸ್ ಇದೆ ಅನ್ನೋರು ಉಪ್ಪನ್ನು ಹಾಕಿ ಕುಡಿಬೋದು. ಉಪ್ಪನ್ನು ಹಾಕೋರಿಗೆ ಈ ರೀತಿಯಾಗಿ ಸಪ್ರೇಟಾಗಿ ಗ್ಲಾಸಲ್ಲಿ ತೆಗೆದಿಟ್ಟು ಉಳಿದಂಥ ಗಂಜಿಗೆ ಬೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಬೆಲ್ಲ ಹಾಕಿಂದ ರಾಗಿ ಗಂಜಿ ಕುದಿಸೋ ಅವಶ್ಯಕತೆ ಇಲ್ಲ, ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ಕರಗ್ತೈತಿ. 5 ನಿಮಿಷ ಬೆಲ್ಲ ಕರಗಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಬೆಲ್ಲ ಹಾಕಿದಂಥ ರಾಗಿ ಗಂಜಿ ಕುಡಿಲಿಕ್ಕೆ ರೆಡಿಯಾಗಿದೆ. ಈ ರಾಗಿ ಗಂಜಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.